ನಿನಗೆ ಕಾಯಿಲೆ ಇದೆ ಅಂತ ಹೇಳಿದ್ರಮ್ಮ. ಹೌದಾ? ಅದಕ್ಕೆ ಔಷಧಿ ತಗೊಂಡ್ರೆ ವಾಸಿ ಆಗುತ್ತೆ? ಇದು ಇದು ಔಷಧಿ ತಗೊಂಡ್ರೆ ವಾಸಿಯಾಗೋ ಕಾಯಿಲೆ ಅಲ್ಲಮ್ಮ. ಅಂದ್ರೆ ಡಾಕ್ಟರ್, ಇಮ್ಯುನೋಥೆರಪಿ ಅಂದ್ರೆ ಅದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಯೂಸ್ ಮಾಡ್ತಾರಾ? ಅಂದ್ರೆ ಇಮ್ಯೂನ್ ಸಿಸ್ಟಮ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಅಂತ ಏನ್ ಹೇಳ್ತೀವಿ, ದಟ್ ಇಸ್ ಅ ಪಾರ್ಟ್ ಆಫ್ ಆಲ್ ಅವರ್ ಬಾಡೀಸ್. ಅಂದ್ರೆ ಯಾವುದೇ ಸಣ್ಣ ಮಕ್ಳು ಇರ್ಬೇಕಾದ್ರೆ ಇಂದನು ನಮ್ಗೆ ಯಾವ್ದೋ ರೋಗ ಬರ್ದೇ ಇರೋ ಹಂಗೆ, ಪ್ಲಸ್ ನಮ್ಗೆ ಹೆಚ್ಚಾಗಿ ಇನ್ಫೆಕ್ಷನ್ಸ್ ಆಗದೆ ಇರೋ ಹಂಗೆ ತಡೆಗಟ್ಟುವಂತಹ ಸಿಸ್ಟಮ್ ನ ನಾವು ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ಬಟ್ ಈ ಇಮ್ಯೂನ್ ಸಿಸ್ಟಮ್ ಇದ್ರೂನು ಕ್ಯಾನ್ಸರ್ ಬರೋ ರಿಸ್ಕ್ ಇದೆ. ಯಾಕಂದ್ರೆ ಕ್ಯಾನ್ಸರ್ ಸೆಲ್ಸ್ ಆರ್ ವೆರಿ ಸ್ಮಾರ್ಟ್. ಅಂದ್ರೆ ಅವುಗಳು ಈ ಇಮ್ಯೂನ್ ಸಿಸ್ಟಮ್ ಕಣ್ಣು ತಪ್ಪಿಸಿ ದೇ ವಿಲ್ ಪ್ರಾಲಿಫರೇಟ್ ಅಂದ್ರೆ ಮಲ್ಟಿಪ್ಲೈ ಆಗ್ತವೆ ಅಂಡ್ ಬೆಳೀತಾ ಹೋಗುತ್ತೆ. ಸೊ ಅವುಗಳಲ್ಲಿ ಯಾವ್ದು ಕ್ಯಾನ್ಸರ್ ಕಣಗಳಲ್ಲಿ ಸೆಲ್ಸ್ ಅಲ್ಲಿ ಇಮ್ಯೂನ್ ಸಿಸ್ಟಮ್ ನ ತಪ್ಪಿಸ್ಕೊಳ್ಳಿಕ್ಕೆ ದರ್ ಇಸ್ ಅ ಮೆಕ್ಯಾನಿಸಮ್. ಇಮ್ಯುನೋಥೆರಪಿ ಅಂತ ಏನ್ ಹೇಳಿದ್ರೆ ಅಂದ್ರೆ ಅದು ಎಲ್ಲಾ ಕಾಯಿಲೆಗಳಿಗೂ ಎಲ್ಲಾ ರೀತಿ ಕ್ಯಾನ್ಸರ್ಗಳಿಗೂ ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಆದ್ರೆ ಎಷ್ಟೋ ರೀತಿ ಕ್ಯಾನ್ಸರ್, ಎಸ್ಪೆಷಲಿ ಲಂಗ್ ಕ್ಯಾನ್ಸರ್, ಇವಾಗ ಬ್ರೆಸ್ಟ್ ಕ್ಯಾನ್ಸರ್, ಈ ರೀತಿ ಅಂತ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಗೆ ಇಮ್ಯುನೋಥೆರಪಿ ಅವೈಲೇಬಲ್ ಇದೆ. ಇದೇನ್ ಮಾಡುತ್ತೆ ಈ ಔಷಧಿ ಅಂದ್ರೆ ಈ ಕ್ಯಾನ್ಸರ್ ಕಣಗಳು ಯಾವ್ದು ಇಮ್ಯೂನ್ ಸಿಸ್ಟಮ್ ಇಂದ ಬಚ್ಚಿಟ್ಕೊಂಡು ಬೆಳೀತಾ ಇದೆಯೋ ಅದನ್ನ ಎಚ್ಚೆತ್ಸುತ್ತೆ, ಅಂದ್ರೆ ಎಬ್ಸಿ that makes it visible to the immune system. ಅಂದ್ರೆ ಅದು ಇಮ್ಯೂನ್ ಸಿಸ್ಟಮ್ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋ ಹಾಗೆ ಇಟ್ ವಿಲ್ ಫೆಸಿಲಿಟೇಟ್. ಹಾಗೇನಾಗುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಯಾವ್ದು ಮಲಗಿರುತ್ತೋ ಅಥವಾ ಎಚ್ಚರ ಇದ್ರೂ ಕ್ಯಾನ್ಸರ್ ಕಣಗಳು ಅದಕ್ಕೆ ಕಾಣಿಸ್ತಿರಲ್ವೋ, ಅದು ಎದ್ದು ಇಟ್ ವಿಲ್ ಸ್ಟಾರ್ಟ್ ಅಟ್ಯಾಕಿಂಗ್ ದ ಕ್ಯಾನ್ಸರ್ ಅಂಡ್ ಟ್ರೈ ಟು ಕಿಲ್ ಇಟ್. ಸೊ ಇಮ್ಯುನೋಥೆರಪಿ ಅಂತ ಹೇಳಿದ್ರೆ ನಥಿಂಗ್ ಬಟ್ ಮೆಡಿಸಿನ್ಸ್, ಟ್ಯಾಬ್ಲೆಟ್ ಆಗಿರ್ಬೋದು ಅಥವಾ ಇಂಜೆಕ್ಷನ್ ಆಗಿರ್ಬೋದು. ಇಟ್ ವಿಲ್ ಆಕ್ಟಿವೇಟ್ ದ ಇಮ್ಯೂನ್ ಸಿಸ್ಟಮ್ ಅಂಡ್ ಮೇಕ್ ಶೋರ್ ದಟ್ ಇಟ್ ಕ್ಯಾನ್ ಸಿ ದ ಕ್ಯಾನ್ಸರ್ ಸೆಲ್ಸ್ ಅಂಡ್ ಇಮ್ಯೂನ್ ಸಿಸ್ಟಮ್ ಕ್ಯಾನ್ಸರ್ ನ ಅಟ್ಯಾಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ.